ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಯಂಭೂ ಅನ್ನುವ 37ನೆಯ ತಿರುನಾಮದ ವಿವರಣೆಯನ್ನು ಕಳೆದ ಸರಣಿಯಲ್ಲಿ ತಿಳಿದುಕೊಂಡ್ವಿ. ಈಗ 38ನೆಯದು ಶಂಭು ಅಂತ. ಶಂಭು ಅಂದ್ರೆ ನಿಜವಾದ ಅಮಿತವಾದ ಆನಂದ ಅಂತ. ಸಾಧಾರಣವಾದ ಸಂತೋಷಕ್ಕೂ ಅಮಿತವಾದ ಸಂತೋಷಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಜನಪ್ರಿಯ ನಟರಾದ ರಜನಿಕಾಂತ್ ಅವರು ನಮಗೆಲ್ಲ ಗೊತ್ತೇ ಇದೆ. ಅವರು ಮೌನ, ತಪಸ್ಸು, ಯೋಗ ಮತ್ತು ಧ್ಯಾನ ಮಾಡೋದಕ್ಕೆ ಹಿಮಾಲಯದ ಶುದ್ಧ ಪರಿಸರಕ್ಕೆ ಆಗಾಗ ಹೋಗುತ್ತಾ ಇರುತ್ತಾರೆ. ಒಂದು ಸಲ ಕಮಲ್ ಹಾಸನ್ ಅವರು ರಜನಿಕಾಂತ್ ಅವರನ್ನ ಕೇಳ್ತಾರೆ, ನೀವು ಏಕೆ ಆಗಾಗ ಹಿಮಾಲಯಕ್ಕೆ ಹೋಗೋದು, ಏಕೆ ಇಲ್ಲಿ ನಿಮಗೆ ಸಂತೋಷ ಸಿಗುತ್ತಿಲ್ಲವೇ ಅಂತ. ಅದಕ್ಕೆ ರಜನಿಕಾಂತ್ ಅವರು ಹೇಳ್ತಾರೆ, ಇಲ್ಲ, ಇಲ್ಲಿ ಸಂತೋಷ ಇದೆ, ಆದರೆ ನೆಮ್ಮದಿ ಇಲ್ಲ. ನೆಮ್ಮದಿಯನ್ನು ಹುಡುಕಿಕೊಂಡು ಬೆಟ್ಟಕ್ಕೆ ಹೋಗ್ತೀನಿ ಅಂತ. ಸಂತೋಷ ಮತ್ತು ನೆಮ್ಮದಿ ಇವುಗಳ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ. ಸಂತೋಷ ಅನ್ನೋದು ನಾವು ನೋಡೋದಕ್ಕೆ ಸಂತೋಷದ ಹಾಗೆ ಕಾಣಿಸುತ್ತೆ, ಅದು ನಿಜವಾದ ಆನಂದವೇ ಅಂತ ಹೇಳೋಕೆ ಆಗೋದಿಲ್ಲ. ಯಾವಾಗ ನಮಗೆ ನಿಜವಾದ ಸಂತೋಷ ಮತ್ತು ನೆಮ್ಮದಿ ಸಿಗುವುದೋ ಅದು ಅಮಿತ ಆನಂದ ಅಂತ. ಅದಕ್ಕೆ ಶಂ ಅಂತ ಹೆಸರು. ಶಂಭು ಅಂದರೆ ಆ ನಿಜವಾದ ಅಮಿತಾನಂದವನ್ನು ಕೊಡುವವನು ಅಂತ. ತಿರುವರಂಗದಲ್ಲಿ ಅಂದರೆ ಈಗಿನ ಶ್ರೀರಂಗಂ, ಈ ಶ್ರೀರಂಗದಲ್ಲಿ ಪಿಳ್ಳೈ ವರುಂಗಾವಿಲ್ಲಿ ದಾಸ ಅಂತ ಇದ್ದ. ಇವರು ಶ್ರೀ ವಿಷ್ಣುವಿನ ಪರಮ ಭಕ್ತರು, ಶ್ರೀ ರಾಮಾನುಜಾಚಾರ್ಯರ ಶಿಷ್ಯರೂ ಆಗಿದ್ರು. ಈ ವರುಂಗಾವಿಲ್ಲಿ ದಾಸರು ಶ್ರೀ ವಿಷ್ಣುವಿನ ಪರಮ ಭಕ್ತನಾದದ್ದು ಹೇಗೆ, ಶ್ರೀ ರಾಮಾನುಜಾಚಾರ್ಯರ ಶಿಷ್ಯನಾಗಿದ್ದು ಹೇಗೆ ಅನ್ನುವ ಸ್ವಾರಸ್ಯಕರವಾದ ಕಥೆಯೇ ಇದು. ಈ ಪಿಳ್ಳೈ ವರುಂಗಾವಿಲ್ಲಿದಾಸರಿಗೆ ತನ್ನ ಹೆಂಡತಿಯ ಮೇಲೆ ತುಂಬಾ ಪ್ರೀತಿ. ಅವಳು ಬಿಸಿಲಲ್ಲಿ ಹೋದರೆ ಕೊಡೆ ಹಿಡಿದುಕೊಂಡು ಜೊತೆಯಲ್ಲಿಯೇ ಹೋಗುತ್ತಿದ್ದರು ದಾಸರು. ಹೀಗೆಯೇ ಒಂದು ಸಲ ಈ ವರುಂಗಾವಿಲ್ಲಿದಾಸರು ತಮ್ಮ ಹೆಂಡತಿಗೆ ಕೊಡೆ ಹಿಡಿದುಕೊಂಡು ರಸ್ತೆಯಲ್ಲಿ ಹೋಗುತ್ತಾ ಇರುವುದನ್ನ ನೋಡ್ತಾರೆ. ಆ ದಾಸರನ್ನು ಕರೆದು ಕೇಳ್ತಾರೆ. ಆ ವರುಂಗಾವಿಲ್ಲಿದಾಸರು ಕಟ್ಟುಮಸ್ತಾದ ಆಳು, ರಾಜರಿಗೆ ದೊಡ್ಡ ಬಾಡಿಗಾರ್ಡ್ ಆಗಿದ್ರು. ಮೈಕಟ್ಟು ಚೆನ್ನಾಗಿದೆ, ದೊಡ್ಡ ಜಟ್ಟಿಯ ಹಾಗೆ ಕಟ್ಟುಮಸ್ತಾಗಿ ಇದ್ರು. ರಾಮಾನುಜಾಚಾರ್ಯರು ಆ ವರುಂಗಾವಿಲ್ಲಿದಾಸನನ್ನು ಕರೆದು ಕೇಳ್ತಾರೆ, ಹೆಂಡತಿಗೆ ಕೊಡೆ ಹಿಡಿದುಕೊಂಡೇ ಹೋಗ್ತಿರಲ್ಲ, ನೀವು ಹೀಗೆ ಏಕೆ ನಡೆದುಕೊಳ್ಳುವುದು ಅಂತ ಕೇಳುತ್ತಾರೆ ರಾಮಾನುಜಾಚಾರ್ಯರು. ಅದಕ್ಕೆ ವರುಂಗಾವಿಲ್ಲಿದಾಸ ಹೇಳ್ತಾನೆ, ನನ್ನ ಹೆಂಡತಿಯ ಕಣ್ಣುಗಳನ್ನು ನೋಡಿ ಗುರುಗಳೇ, ಆಹಾ ಎಷ್ಟು ಚಂದದ ಕಣ್ಣುಗಳು. ಅವಳ ಕಣ್ಣಿನ ಚಂದಕ್ಕೆ ಮನಸೋತು ನಾನು ಅವಳ ದಾಸನಾಗಿ ಬಿಟ್ಟಿದ್ದೇನೆ, ಅದಕ್ಕಾಗಿಯೇ ಹೀಗೆಲ್ಲ ಸೇವೆ ಮಾಡುತ್ತಿದ್ದೇನೆ ಗುರುಗಳೇ ಅನ್ನುತ್ತಾನೆ ವರುಂಗಾವಿಲ್ಲಿದಾಸ. ರಾಮಾನುಜಾಚಾರ್ಯರು ಈಗ ಯೋಚನೆ ಮಾಡ್ತಾರೆ, ನಾನು ಏನು ಹೇಳಬೇಕೋ ಅದನ್ನು ಇವನಿಗೆ ಅರ್ಥ ಮಾಡಿಸುವ ಬಗೆ ಹೇಗೆ ಅಂತ ಯೋಚನೆ ಮಾಡ್ತಾರೆ ರಾಮಾನುಜಾಚಾರ್ಯರು. ಕೊನೆಗೆ ಅಂದುಕೊಳ್ತಾರೆ, ಇವನಿಗೆ ಸರಿಯಾಗಿ ಅರ್ಥ ಮಾಡಿಸಬೇಕು ಅಂದರೆ ಇವನ ದಾರಿಯಲ್ಲಿಯೇ ನಾನು ಹೋಗಬೇಕು ಅಂತ ಯೋಚಿಸಿ ಮೊದಲು ನಾನು ಇವನ ದಾರಿಯಲ್ಲಿಯೇ ಹೋಗಬೇಕು, ಆಮೇಲೆ ಇವನಿಗೆ ಬುದ್ಧಿವಾದವನ್ನು ಹೇಳಬೇಕು ಅಂತ ಅಂದುಕೊಳ್ತಾರೆ ರಾಮಾನುಜಾಚಾರ್ಯರು. ಸರಿ, ಈಗ ರಾಮಾನುಜಾಚಾರ್ಯರು ದಾಸರಿಗೆ ಹೇಳುತ್ತಾರೆ, ಆ ಕಣ್ಣಿನ ಚಂದಕ್ಕೆ ಮನಸೋತು ಇಷ್ಟೆಲ್ಲ ಸೇವೆ ಮಾಡುತ್ತಿದ್ದೇನೆ ಅಂತ ಹೇಳುತ್ತೀಯಲ್ಲ, ಇದಕ್ಕಿಂತ ಸುಂದರವಾದ ಕಣ್ಣುಗಳನ್ನು ನಿನಗೆ ತೋರಿಸಿದರೆ ನೀನೇನು ಮಾಡುವೆ ಅಂತ ಕೇಳುತ್ತಾರೆ ರಾಮಾನುಜರು. ಆಗ ಈ ವರುಂಗಾವಿಲ್ಲಿದಾಸ ಏನು ಯೋಚನೆ ಮಾಡ್ತಾನೆ ಅಂದ್ರೆ, ಓಹೋ, ಹಾಗಾದರೆ ಈ ರಾಮಾನುಜಾಚಾರ್ಯರು ನನ್ನ ಹೆಂಡತಿಗಿಂತ ಸುಂದರವಾದ ಯಾವುದೋ ಹೆಣ್ಣನ್ನು ತೋರಿಸುತ್ತಾರೆ ಅಂತ ಮನಸ್ಸಿನಲ್ಲೇ ಅಂದುಕೊಳ್ತಾನೆ. ಈಗ ವರುಂಗಾವಿಲ್ಲಿದಾಸ ಹೇಳ್ತಾನೆ ರಾಮಾನುಜಾಚಾರ್ಯರಿಗೆ, ಹಾಗಾದರೆ ಇನ್ನು ಮೇಲೆ ನಾನು ಆ ಕಣ್ಣುಗಳಿಗೆ ದಾಸ ಅಂತ. ನನ್ನ ಹೆಂಡತಿಗಿಂತ ಸುಂದರವಾದ ಕಣ್ಣುಗಳು ಇದ್ದರೆ ಆ ಕಣ್ಣುಗಳಿಗೆ ನಾನು ಸೇವಕನಾಗಿಯೇ ಇದ್ದು ಬಿಡುತ್ತೇನೆ ಇನ್ನು ಮೇಲೆ ಅನ್ನುತ್ತಾನೆ ವರುಂಗಾವಿಲ್ಲಿದಾಸ. ಈಗ ರಾಮಾನುಜಾಚಾರ್ಯರು ಏನು ಮಾಡ್ತಾರೆ ಅಂದ್ರೆ, ಆ ವರುಂಗಾವಿಲ್ಲಿದಾಸನ ಕೈಗಳನ್ನು ಹಿಡಿದುಕೊಂಡು ಹೋಗಿ ಸೀದಾ
ಶ್ರೀರಂಗಕ್ಕೆ ಬಂದು ಶ್ರೀರಂಗನಾಥ ಸ್ವಾಮಿಯ ಸನ್ನಿಧಿಯ ಮುಂದೆ ಕರೆದುಕೊಂಡು ಬಂದು ನಿಲ್ಲಿಸುತ್ತಾರೆ ಆ ವರುಂಗಾವಿಲ್ಲಿದಾಸನನ್ನು. ಆ ಭಗವಂತನನ್ನು ಶ್ರೀ ರಾಮಾನುಜಾಚಾರ್ಯರು ಪ್ರಾರ್ಥನೆ ಮಾಡಿಕೊಳ್ತಾರೆ. ಈಗ ರಾಮಾನುಜಾಚಾರ್ಯರು ಭಗವಂತನಿಗೆ ಹೇಳುತ್ತಾರೆ, ಆ ದಿನ ಆಳ್ವಾರುಗಳು ಅಂದರೆ ಆಚಾರ್ಯರಿಗೆಲ್ಲ ನೀನು ದರ್ಶನ ಕೊಟ್ಟೆಯಲ್ಲ, ನಿನ್ನ ಕಣ್ಣಿನ ಸೌಂದರ್ಯವನ್ನು ತೋರಿಸಿದೆಯಲ್ಲ, ಅದನ್ನು ಈಗ ನನಗಾಗಿ ಮತ್ತೊಮ್ಮೆ ತೋರಿಸು ಅಂತ ಕೇಳಿಕೊಳ್ತಾರೆ ರಾಮಾನುಜಾಚಾರ್ಯರು ಆ ಭಗವಂತನನ್ನು. ಈಗ ಭಗವಂತ ತನ್ನ ಕಣ್ಣಿನ ಚೆಲುವನ್ನು ಆ ವರುಂಗಾವಿಲ್ಲಿದಾಸನಿಗೆ ತೋರಿಸುತ್ತಾನೆ. ಮರುಕ್ಷಣವೇ ಆ ರಂಗನಾಥ ಸ್ವಾಮಿಗೂ ಶ್ರೀ ರಾಮಾನುಜಾಚಾರ್ಯರಿಗೂ ಶರಣಾಗಿ ಬಿಟ್ಟ ಆ ವರುಂಗಾವಿಲ್ಲಿದಾಸ. ಹೀಗೆ ಆ ಮಹಾವಿಷ್ಣುವಿಗೂ ದಾಸನಾಗಿ ಶ್ರೀ ರಾಮಾನುಜಾಚಾರ್ಯರಿಗೂ ದಾಸನಾಗಿ ಶಿಷ್ಯನಾಗಿ ಬಿಟ್ಟ ವರುಂಗಾವಿಲ್ಲಿದಾಸ ಅನ್ನುವುದು ಚರಿತ್ರೆ. ಆ ದಾಸನ ಹೆಂಡತಿ ಪೊನ್ನಾಚಿಯಾರ್ ಅಂತ, ಅವಳು ಕೂಡ ಇವರಿಬ್ಬರ ಶಿಷ್ಯೆ ಆಗಿ ಬಿಡ್ತಾಳೆ. ಇಷ್ಟು ದಿನ ಹೆಂಡತಿಯ ಕಣ್ಣಿನ ಚೆಂದಕ್ಕೆ ಮನಸೋತಿದ್ದ ವರುಂಗಾವಿಲ್ಲಿದಾಸ ಈಗ ಹೇಗೆ ಈ ರಂಗನಾಥನಿಗೆ ಭಕ್ತನಾದ ಅಂದರೆ ಅದು ಬೇರೆ ಏನೂ ಅಲ್ಲ. ಆ ರಂಗನಾಥ ಯಾವಾಗ ತನ್ನ ಕಣ್ಣಿನ ಸೌಂದರ್ಯವನ್ನು ತೋರಿಸಿದನೋ ಆಗ ನಿಜವಾದ ಪರಮಾನಂದ ಅಮಿತಾನಂದ ಅಂದರೆ ಏನು ಅಂತ ತಿಳಿದುಕೊಂಡ ಆ ವರುಂಗಾವಿಲ್ಲಿದಾಸ. ಸಾಧಾರಣವಾಗಿ ನಾವು ನೋಡುವಂತಹ ಮನುಷ್ಯರ ದೇಹ, ಹೆಂಡತಿ ಗಂಡ ಮಕ್ಕಳು ಬಂಧು ಮಿತ್ರರು ಯಾರೇ ಆಗಿರಲಿ ಅವರುಗಳ ಹತ್ತಿರ ಈ ಆನಂದ ಅನ್ನುವುದು ಇರುವುದಿಲ್ಲ. ಆ ಪರಮಾತ್ಮ ಒಬ್ಬನ ಹತ್ತಿರವೇ ಈ ಪರಮಾನಂದ ಅನ್ನುವುದು ಇರುವುದು ಅಂತ ತಿಳಿದುಕೊಂಡ ಈ ವರುಂಗಾವಿಲ್ಲಿದಾಸ ಆ ಒಂದು ಕ್ಷಣದಲ್ಲಿ ನಿಜವಾದ ಆನಂದ ಯಾವುದು ಅನ್ನುವುದನ್ನು ತೋರಿಸಿಕೊಟ್ಟ ಆ ಭಗವಂತ. ಶಂ ಎಂದರೆ ಪರಮಾನಂದ. ತನ್ನ ದಾಸರಿಗೆ ತನ್ನ ಅಂದವನ್ನು ತೋರಿಸಿ ಅವರನ್ನು ಅಯಸ್ಕಾಂತದ ಹಾಗೆ ಎಳೆದುಕೊಳ್ಳುತ್ತಾನಲ್ಲ, ಅದಕ್ಕೆ ಶಂಭುಹು ಅಂತ ಅವನ ಹೆಸರು. ನಿತ್ಯವೂ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ಳುತ್ತಾ ನಾವು ಕೂಡ ಶಂಭವೇ ನಮಃ ಅಂತ ಈ ತಿರುನಾಮವನ್ನು ಪ್ರತಿದಿನ ಹೇಳುತ್ತಾ ಬಂದರೆ ನಿಜವಾದ ಆನಂದವನ್ನು ಆ ಪರಮಾತ್ಮ ನಮಗೆ ಕೊಟ್ಟು ಅನುಗ್ರಹ ಮಾಡುತ್ತಾನೆ. ಮುಂದಿನದು 39ನೆಯ ತಿರುನಾಮ ಆದಿತ್ಯ ಅಂತ. ಅದೊಂದು ಆನ್ಲೈನ್ ಶಾಪಿಂಗ್ ನ ಕಥೆ. ಏನು ಆಗೆಲ್ಲ ಆನ್ಲೈನ್ ಶಾಪಿಂಗಾ ಅಂತೀರಾ? ಹೌದು, ಆಗಲೂ ಆನ್ಲೈನ್ ಶಾಪಿಂಗ್ ಇತ್ತು ಅನ್ನುತ್ತದೆ ನಮ್ಮ ಚರಿತ್ರೆ. ಅದೇನು ಅಂತ ಮುಂದಿನ ತಿರುನಾಮದಲ್ಲಿ ತಿಳಿದುಕೊಳ್ಳೋಣ ಕೇಳುಗರೆ. ಆ ತಿರುವರಂಗದ ರಂಗನಾಥ ಸ್ವಾಮಿಯನ್ನು ನೆನೆಯುತ್ತಾ ಶಂಭವೇ ನಮಃ ಅಂತ ಕಮೆಂಟ್ ಮಾಡಿ ಕೇಳುಗರೆ. ಹಾಗೆಯೇ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕೇಳುಗರೆ. ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಶಂಭವೇ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.